ಮೈಸೂರು ಎಪಿಎಂಸಿಯಲ್ಲಿ ರೈತರಿಗೆ ವರದಾನವಾಗುವಂಥ ಮಹತ್ವದ ಯೋಜನೆಯೊಂದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಕೋಲ್ಡ್ ಸ್ಟೋರೇಜ್ ಘಟಕ ನಿರ್ಮಾಣವಾಗ್ತಾ ಇದ್ದು ರೈತರ ಬೆಳೆ ಸಂರಕ್ಷಣೆಗೆ ದೊಡ್ಡ ನೆರವಾಗಲಿದೆ. ಮೈಸೂರು ನಗರದ ಬಂಡಿಪಾಳ್ಯ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ 2024-25ನೇ ಸಾಲಿನ ನಬಾರ್ಡ್ RIDF 30 ಯೋಜನೆಯಡಿ 3750 ಮೆಟ್ರಿಕ್ ಟನ್ ಸಾಮರ್ಥ್ಯದ ಅತ್ಯಾಧುನಿಕ ಶೀತಲ ಸಂಗ್ರಹ ಘಟಕ ನಿರ್ಮಾಣವಾಗ್ತಾ ಇದೆ. ಅಂದಾಜು ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೋಲ್ಡ್ ಸ್ಟೋರೇಜ್ ಘಟಕಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದ್ದು ಪ್ರಸ್ತುತ ಕಾಮಗಾರಿ ವೇಗವಾಗಿ ಪ್ರಗತಿಯಲ್ಲಿದೆ. ರೈತರು ಬೆಳೆಸುವ ತರಕಾರಿಗಳು ಮತ್ತು ಹಣ್ಣುಗಳನ್ನು ದೀರ್ಘಾವಧಿಗೆ ಸುರಕ್ಷಿತವಾಗಿ ಶೇಖರಿಸಲು ಈ ಶೀತಲ ಸಂಗ್ರಹ ಘಟಕ ಅತ್ಯಂತ ಉಪಯುಕ್ತವಾಗಲಿದೆ. ವ್ಯಾಪಾರ ಹಾಗೂ ಮಾರುಕಟ್ಟೆ ಸಮಸ್ಯೆಗಳ ಹಿನ್ನೆಲೆ ನಷ್ಟ ಅನುಭವಿಸ್ತಾ ಇದ್ದ ರೈತರಿಗೆ ಈ ಕೋಲ್ಡ್ ಸ್ಟೋರೇಜ್ ಯೋಜನೆ ನಿಜಕ್ಕೂ ವರದಾನವಾಗಲಿದೆ. ಸುಮಾರು 3750 ಮೆಟ್ರಿಕ್ ಟನ್ ಉತ್ಪನ್ನ ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಈ ಶೀತಲ ಸಂಗ್ರಹ ಘಟಕದ ಕಾಮಗಾರಿ ಮುಂದಿನ 11 ತಿಂಗಳ ಅವಧಿಯಲ್ಲಿ ಸಂಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ರೈತರ ಆದಾಯ ರಕ್ಷಣೆ ಮತ್ತು ಕೃಷಿ ಉತ್ಪನ್ನಗಳ ಸಂರಕ್ಷಣೆಗೆ ಮೈಸೂರು ಎಪಿಎಂಸಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಈ ಕೋಲ್ಡ್ ಸ್ಟೋರೇಜ್ ರೈತರಿಗೆ ದೊಡ್ಡ ಸಹಾಯವಾಗಲಿದೆ.